ಬೇಡ, ದ್ವೇಷ 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 ಬೇಡ. ದ್ವೇಷ ಬೇಡ. ಯಾವುದು ಮಾನ್ಯ ಮುಗಿಸಿ. ಅಧ್ಯಕ್ಷರೇ, ಬಹಳ ಒಂದು ಸಿಂಪಲ್ ಬಿಲ್ಲನ್ನು ಈಗಾಗಲೇ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಇದರ ಕಾರಣ ಏನು ಅಂತಕ್ಕಂಥದ್ದು ಬಹಳ ಜನರಿಗೆ ಯಾಕೆ ಇವ್ರು ತಂದಿದ್ದಾರೆ, ಯಾಕೆ ಬೇಕಾಗಿತ್ತು ಅನ್ನುವಂಥ ಮಾತುಗಳನ್ನು ಕೂಡ ನಾನು ಕೇಳಿದ್ದೇನೆ. ಸಚಿವರೇ ಒಂದು ಸೇರಿ ಮಾದೇವಪ್ಪನ ತಗೊಳ್ಳಿ. ಅಲ್ಲ ಆಗಿಲ್ಲ ಅಲ್ಲ, ವಿಷಯನ ಮಾತಾಡ್ಲಿಕ್ಕೆ ಇರ್ತದೆ. ಆಯ್ತು ನೀವು ಮಾತಾಡಿ. ನೀವು ಬೇರೆಯವ್ರಿಗೆ ಸಲಹೆ ಕೊಡುವವರು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ಎಲ್ಲ ಅಧ್ಯಕ್ಷರೇ, ಪಿಸು ಮಾತು ಸರ್ಕಾರಕ್ಕೆ ಅಪಾಯ ತರುತ್ತೆ. ಹುಷಾರಾಗಿರ್ಬೇಕು. ಇಲ್ಲ ಸರ್, ಭಯ ಮೇಲೆ ಭಯ ಅಂತದ್ದು ಏನೂ ಇಲ್ಲ. ಆಯ್ತು, ಈಗ ಅಪಾಯ ಅಂತದ್ದು ಏನಿಲ್ಲ ಮಾನ್ಯ ಅಧ್ಯಕ್ಷರೇ, ಏನಿಲ್ಲ. ಅದೇನು ವೈಯಕ್ತಿಕ ಮೇ 5ನೇ ತಾರೀಕು 2025ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಬರುತ್ತೆ ಮಾನ್ಯ ಅಧ್ಯಕ್ಷರೇ. ವಿಶಾಲ್ ತಿವಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅದರಲ್ಲಿ ಆ ಆರ್ಡರ್ನಲ್ಲಿ ನಾನು ಅದನ್ನು ಕೊನೆಯ ಪ್ಯಾರಾಗ್ರಾಫ್ ಮಾತ್ರ ಹೇಳ್ತೇನೆ, ಯಾಕೆಂದರೆ ಭಾಳ ಡೀಟೇಲ್ ಆಗಿದೆ. While we are not entertaining the present writ petition, we make it clear that any attempt to spread communal hatred or indulge in hate speech must be dealt with an iron hand. Hate speech cannot be tolerated as it leads to loss of dignity and self-worth of the targeted group members, contributes to disharmony amongst groups, and erodes tolerance and open-mindedness, which is a must for a multicultural society committed to the idea of equality. Any attempt to cause alienation or humiliation of the targeted group is a criminal offense and must be dealt with accordingly. ಇದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಪೊಲಿಟಿಕಲ್ ರೈಟ್ಸ್ ಆರ್ಟಿಕಲ್ 20(2), Article 4 of the International Convention of the Elimination of All Forms of Racial Discrimination, Rabat Plan of Action on the Prohibition of Advocacy of National, Racial and Religious Hatred that constitutes ಹೇಳಿದ್ನಲ್ಲ, ಅದನ್ನೇ ಹೇಳಿದ್ರು. 2025ನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಮಾನ್ಯ ಅಧ್ಯಕ್ಷರು. ಸ್ವಲ್ಪ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸುವ ಸಭೆ ಎಂದು ವಿಷಯವು ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಣೆ ನೀಡುವುದು. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಮತ್ತೆ ರಿಪೀಟ್ ಮಾಡೋದು ಅಗತ್ಯ. Rabat Plan of Action on the Prohibition of Advocacy of National, Racial or Religious Hatred that constitutes incitement to discrimination, hostility and violence. ಇದೆಲ್ಲ ಹೇಳಿದ ಮೇಲೆ ಮಾನ್ಯ ಅಧ್ಯಕ್ಷರೇ, ಇಡೀ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ
ಸಮಾಜಕ್ಕೆ ಒಂದು ರೀತಿಯಲ್ಲಿ ನೋವಾಗುವಂಥ ರೀತಿಯಲ್ಲಿ ಕೆಲವು ಇಂಡಿವಿಜುವಲ್ಸ್ ಇರ್ಬೋದು, ಕೆಲವು ಗ್ರೂಪ್ಸಿಗಿರ್ಬೋದು, ಅವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತುಗಳು ಇತ್ತೀಚಿನ ದಿನದಲ್ಲಿ ಬರ್ತಾ ಇದೆ. ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾನು ಯಾರ್ಯಾರು ಭಾಷಣ ಮಾಡಿದ್ದಾರೆ ಮತ್ತು ಏನೆಲ್ಲ ಮಾತುಗಳನ್ನು ಆಡಿದ್ದಾರೆ ಅಂಥೇಳಿ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಅಷ್ಟು ಸಮಂಜಸವಾಗಿ ಇಲ್ಲಿ ಕಾಣಿಸೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬೇಕಂದರೆ ಹೇಳ್ಬೋದು. ಯಾಕೆಂದರೆ ಅಂಥಂಥ ಶಬ್ದಗಳನ್ನು ಉಪಯೋಗಿಸಿದ್ದಾರೆ, ಅಂಥಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಆದರೆ ಅದನ್ನು ಒಂದು ಕಡೆ ಇಡ್ತೀನಿ ನಾನು, ಐ ಕೀಪ್ ಇಟ್ ಅ ಸೈಡ್. ಆದರೆ ಅದರ ಇಂಪ್ಯಾಕ್ಟ್ ಏನಾಗ್ತದೆ, ಸಮಾಜದ ಮೇಲೆ ಏನಾಗಿದೆ, ಎಷ್ಟೋ ಕೊಲೆಗಳಾಗಿದ್ದಾವೆ, ಎಷ್ಟೋ ಗ್ರೂಪ್ಸಲ್ಲಿ ಸಮುದಾಯಗಳಲ್ಲಿ ಹೊಡೆದಾಟಗಳಾಗಿದ್ದಾವೆ, ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಾಸ್ಥ್ಯತೆಯನ್ನು ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ. ಇದನ್ನು ನಾವು ಟಾಲರೇಟ್ ಮಾಡಬೇಕು. ಈಗ ತಾನೇ ಮಾದೇವಪ್ಪನವರು ಭಾಳ ಒಳ್ಳೆಯ ಒಂದು ಬಿಲ್ಲನ್ನು ತಗೊಂಡು ಬಂದಿದ್ದಾರೆ. ಸಮಾಜದಲ್ಲಿ ಯಾವ ರೀತಿ ಅವಮಾನಗಳು ನಡೆಯುತ್ತೆ, ಬಹಿಷ್ಕಾರ ಅನ್ನೋದು ಒಂದು ಶಬ್ದ ಆದರೆ ಆ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ಅವಮಾನ ಆಗ್ತದೆ ಅಂತ, ಸಮಥಿಂಗ್ ರಿಲೇಟೆಡ್ ಟು ದಿಸ್. ನಾನು ಕೂಡ ಅನುಭವಿಸಿದ್ದೇನೆ. ನಾನು ಚಿಕ್ಕಂದಿನಲ್ಲಿರುವಾಗ ನಮ್ಮ ಶಾಲೆಗೆ ಹೋಗಬೇಕಾದ್ರೆ, ನಮ್ಮ ಪಕ್ಕದ ಹಳ್ಳಿಗೆ ಹೋಗಬೇಕಾದ್ರೆ ನಮ್ಮನ್ನು ಯಾರೂ ಒಳಗಡೆ ಬಿಡ್ತಾ ಇರಲಿಲ್ಲ. ನಾವು ನೀರು ಕೇಳಿದ್ರೆ ನಮಗೆ ನೀರು ತೊಗೊಂಡು ಬಂದು ಹಿಂಗೆ ಹಾಕೋರು. ಆ ನೀರನ್ನು ಈ ರೀತಿ ಕುಡಿಬೇಕು. ನಾನು ಕೂಡ ಕುಡಿದಿದ್ದೇನೆ, ಸ್ವತಃ ನನ್ನ ಅನುಭವ. ಆದರೆ ಇವತ್ತು 21ನೇ ಶತಮಾನದಲ್ಲಿ ಭಾರತ ಇಷ್ಟು ವೇಗವಾಗಿ ಬೆಳೀತಾ ಇದೆ. We are the biggest democracy in the world, and we are one of the largest economy in the world. ಇಷ್ಟೆಲ್ಲ ಇದ್ಕೊಂಡು ನಾವು ಹೊರಗಡೆ ಹೋದಾಗ ಏನು ಹೇಳ್ತೀವಿ? ನಾವು ಪವರ್ಫುಲ್ ನೇಷನ್ ಅನ್ನುವಂಥದ್ದನ್ನು ಹೇಳ್ತೇವೆ ಹೊರತು, ಈಗ ತಾನೇ ನಮ್ಮ ಇವರು ಹೇಳಿದರು, ಅವರು ಹೋಗಿದ್ದಾರೆ ಆ ಕಡೆ, ಅಣ್ಣ ಬಸವಣ್ಣವರು ಹೇಳಿದರು, 2500 ವರ್ಷದ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹುಟ್ಟುತ್ತಾನೆ. ಭಗವಾನ್ ಬುದ್ಧನಿಗೆ ಜ್ಞಾನೋದಯ ಆದಮೇಲೆ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ಮನುಷ್ಯ ಎಲ್ಲ ಒಂದೇ, ಮನುಷ್ಯ ಕುಲ ಎಲ್ಲ ಒಂದೇ ಅಂತೇಳಿ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ದೇಶದಲ್ಲಿ ಸಮಾನತೆ ಅಸಮಾನತೆ ಎಷ್ಟು ಹೋಗೋದೇ ಇಲ್ಲ, ಸಾವಿರಾರು ವರ್ಷಗಳು ಹೋಗೋದೇ ಇಲ್ಲ. 850 ವರ್ಷದ ಹಿಂದೆ ಅಣ್ಣ ಬಸವಣ್ಣ ಹುಟ್ಟು ಬ್ರಾಹ್ಮಣ. ಯಾವ ಸಮಾಜ ಒಂದು ರೀತಿಯಲ್ಲಿ ಡಿಫರೆಂಟ್ ಲೇಯರ್ಸ್, ವರ್ಣಾಶ್ರಮ ಧರ್ಮದ ತತ್ವದಲ್ಲಿ ಜೀವನ ಮಾಡುವಂಥದ್ದನ್ನು ಅಣ್ಣ ಬಸವಣ್ಣ ಹೊರಗಡೆ ಬರ್ತಾರೆ, ಅದರಿಂದ ಹೊರಗಡೆ ಬಂದು ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಆದರೂ ಕೂಡ ಈ ದೇಶದಲ್ಲಿ ಅಸಮಾನತೆ ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದಾದರೆ, ಇವತ್ತು ಯಾರೋ ಒಂದು ಸಮುದಾಯದ ಬಗ್ಗೆ ಭಾಷಣ ಮಾಡ್ತಾರೆ, ಎಲ್ಲೋ ಒಂದು ರಾಜಕೀಯದ ಸಭೆ ಇರ್ಬೋದು ಅಥವಾ ಸಾಮಾಜಿಕವಾದಂಥ ಸಭೆ ಇರ್ಬೋದು. ಇಫ್ ದಟ್ ಸ್ಪೀಚ್ creates an hatred of another community, another individual, is that what we want in a modern society? ಅದು ಬೇಕಾ ನಮಗೆ? ಅದನ್ನು ಮುಂದುವರಿಸಬೇಕಾ ನಾವು? ಇಷ್ಟೆಲ್ಲ ಕಾನೂನುಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾರೆ, ಹೊಗಳ್ತಾರೆ. ಆದರೆ ಅದನ್ನು ಪ್ರತಿಪಾದನೆ ಮಾಡಬೇಕಲ್ಲ. ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥ ಅಂಶವನ್ನು ನಾವು ಪ್ರತಿಪಾದನೆ ಮಾಡಬೇಕಲ್ಲ, ಅನುಷ್ಠಾನ ಮಾಡಬೇಕಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಲ್ಲ. ಅದಕ್ಕಾಗಿ ನಾವು ಇವತ್ತು ಪ್ರೊಜುಡಿಸ್ ಎಷ್ಟು ಮಟ್ಟಿಗೆ ಆಗ್ತದೆ, ಯಾವುದರಲ್ಲಿ ಪ್ರೊಜುಡಿಸ್ ಆಗ್ತದೆ? ರಿಲಿಜಿಯನ್ನಲ್ಲಾಗುತ್ತೆ, ರೇಸ್ನಲ್ಲಾಗುತ್ತೆ,
ಕ್ಯಾಸ್ಟ್ ಅಂಡ್ ಕಮ್ಯುನಿಟಿಯಲ್ಲಾಗುತ್ತೆ, ಸೆಕ್ಸಿಂದ ಆಗುತ್ತೆ, ಜೆಂಡರಿಂದ ಆಗುತ್ತೆ, ಸೆಕ್ಷುವಲ್ ಓರಿಯೆಂಟೇಷನ್ ಇಂದ ಆಗುತ್ತೆ, ಪ್ಲೇಸ್ ಆಫ್ ಬರ್ತ್ ಇಂದ ಆಗುತ್ತೆ, ರೆಸಿಡೆನ್ಸ್, ಲ್ಯಾಂಗ್ವೇಜ್, ಡಿಸಬಿಲಿಟಿ, ಟ್ರೈಬ್, ಈ ಎಲ್ಲ ಏನು ಸಮಾಜದಲ್ಲಿರ್ತಕ್ಕಂಥ ಈ ರವಿ ಯೋಗೇಶ್ವರ್ ವರ್ಗಗಳಿದ್ದಾವೆ, ಈ ಎಲ್ಲವೂ ಕೂಡ ಪ್ರೊಜುಡಿಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ವಿಷಯಗಳು ಅನ್ನೋದನ್ನ ಇವತ್ತು ನಾನು ಸದನದ ಗಮನಕ್ಕೆ ತರ್ತೀನಿ. ಅದಕ್ಕಾಗಿ ಇವೆಲ್ಲವನ್ನು ನಾವು ಈ ಬಿಲ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಈ ಪ್ರೊಜುಡಿಸ್ ಇಂಟ್ರೆಸ್ಟ್ ಏನಿದೆ ಅದನ್ನೆಲ್ಲವನ್ನು ಕೂಡ ಇವತ್ತು ನಾವು ಈ ಬಿಲ್ನಲ್ಲಿ ತಂದಿದ್ದೇವೆ. ಅಂದರೆ ಹೇಟ್ ಕ್ರೈಮ್ ಅಂದ್ರೇನು, ವೈ ಇಸ್ ದಿಸ್ ಬಿಲ್, ಹೇಟ್ ಕ್ರೈಮ್ ಅಂದ್ರೆ ಏನು ಅಂತೇಳಿ ಡಿಫೈನ್ ಮಾಡಬೇಕಲ್ಲ. ಇಟ್ ಮೀನ್ಸ್ ಕಮ್ಯುನಿಕೇಶನ್ ಆಫ್ ಹೇಟ್ ಸ್ಪೀಚ್ by making, publishing or circulating or any act of promoting, propagating, inciting or abetting or attempting such hate speech to cause disharmony or feelings of enmity or hatred or ill will against any person dead or alive or a group of person or organization. ಇದು ಹೇಟ್ ಸ್ಪೀಚ್ ಅಂದ್ರೆ ಯಾರೋ ಒಂದು ಸಮುದಾಯದ ಮೇಲೆ ಏನೋ ಮಾತಾಡ್ಬಿಡೋದು. ನನಗೆ ಇಲ್ಲಿ ಕೆಲವು ದ್ವೇಷ ಭಾಷಣಗಳದ್ದು ಪೇಪರ್ ಕಟಿಂಗ್ಸ್ ಇದೆ ನನ್ನ ಹತ್ರ. ಅದರಲ್ಲಿ ಏನೆಲ್ಲ ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ ಹೋಗಿ ಒಬ್ಬನ ಕೊಂದ್ಬಿಡ್ಬೇಕು. ಇಡೀ ಸಮುದಾಯವನ್ನು, ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಹಾಕುವಂತ ಮಾತುಗಳು, ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೇಕು. ಮಹಿಳೆಯರ ರಕ್ಷಣೆ ಇವತ್ತು ಇಡೀ ದೇಶದಲ್ಲಿ ಒಂದು ಸವಾಲಾಗಿದೆ. ನಮಗೆ ಮಕ್ಕಳ ರಕ್ಷಣೆಗೆ ಇವತ್ತು ದೇಶದಲ್ಲಿ ಒಂದು ಸವಾಲಾಗಿದೆ. ಅದ್ರ ಬಗ್ಗೆ ಏನೋ ಒಂದು ಮಾತಾಡ್ಬಿಡೋದು. ಆಮೇಲೆ ಯುವಕರು, ಈ ದೇಶದ ಯುವಕರೇ ನಮಗೆ ಶಕ್ತಿ. 60% ಆಫ್ ದಿ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಬಿಲೋ 40 years ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ. ಯಂಗ್ ಇಂಡಿಯಾ, ಇಂಡಿಯಾ ಈಸ್ ಯಂಗ್ ಅಂದ್ರೆ ಹೆಚ್ಚು ಜನಸಂಖ್ಯೆಯ ಭಾಗ ಯುವಕರಿದ್ದಾರೆ. ಆ ಯುವಕರನ್ನ ಎಷ್ಟು ಸುಲಭನಾಗಿ ಇನ್ಸೈಟ್ ಮಾಡಬಹುದು. ಒಂದು ಸಮಾಜದ ಮೇಲೆ ಎತ್ಕಟ್ಟೋದಕ್ಕೆ ಒಂದು ಭಾಷಣ ಮಾಡಿದ್ರಾಗಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಗೃಹ ಸಚಿವನಾಗಿ ಯಾರೋ ಒಬ್ಬ ವ್ಯಕ್ತಿ ಒಂದು ಜಿಲ್ಲೆಗೆ ಹೋಗ್ತಾನೆ ಭಾಷಣ ಮಾಡೋದಕ್ಕೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ, ಆ ಭಾಷಣ ಮಾಡೋದಕ್ಕೆ ಹೋಗ್ತಾನೆ. ನಮಗೆ ವರದಿ ಬರುತ್ತೆ, ಅವನು ಅಲ್ಲಿ ಹೋದ್ರೆ ಆ ಭಾಷಣ ಮಾಡಿದ್ರೆ ಅಲ್ಲಿ ತೊಂದರೆ ಆಗ್ತದೆ, ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಆಗ ನಾವೇನ್ ಮಾಡ್ತೀವಿ, ಆ ಜಿಲ್ಲೆಗೆ ಅವರು ಹೋಗದಾಗೆ ಅವ್ರನ್ನ ತಡಿತೀವಿ, ಬ್ಯಾನ್ ಮಾಡ್ತೀವಿ. ಎಷ್ಟು ದಿವಸ ಬ್ಯಾನ್ ಮಾಡೋಕ್ಕಾಗುತ್ತೆ, ಎಷ್ಟು ಸಾರಿ ಬ್ಯಾನ್ ಮಾಡೋಕ್ಕಾಗುತ್ತೆ? ಅನ್ಲೆಸ್ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ, ನಾವು ಸಮಾಜದಲ್ಲಿ ತಿದ್ಕೊಳ್ಳೋದಿದ್ರೆ, ನಾವೆಲ್ಲರೂ ಒಂದು ಮಲ್ಟಿಕಲ್ಚರಲ್ ಸೊಸೈಟಿ ಇದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಎಷ್ಟು ದಿವಸ ನಾವು ಬ್ಯಾನ್ ಮಾಡಿ ಇಟ್ಕೊಳ್ಳೋಕ್ಕಾಗ್ತದೆ? ಅದಕ್ಕಾಗಿ ಕಾನೂನಿನ ಅವಶ್ಯಕತೆ, ಕಾನೂನಾದರೂ ಇದ್ರೆ, ಹೌದಪ್ಪ ಕಾನೂನಲ್ಲಿ ಹೀಗಿದೆ ಅಂತೇಳಿ ಇದ್ರೆ ಆ ಕಾನೂನು ಬಹುಶಃ ತಡಿಬಹುದೇನೋ ಅನ್ನುವಂಥ ಕಲ್ಪನೆಯಿಂದ ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಇದರಲ್ಲಿ ಮಾನ್ಯ ಅಧ್ಯಕ್ಷರೇ, ಪನಿಷ್ಮೆಂಟ್ ಕ್ಲಾಸ್ ಇದು ಒಂದು ಸ್ವಲ್ಪ ಒಂದು ಕರೆಕ್ಷನ್ ಆಗುತ್ತೆ, ಅದು ಅಮೆಂಡ್ಮೆಂಟ್ ಹೇಳ್ತೇನೆ. ಕಮಿಟ್ಸ್ ಹೇಟ್ ಕ್ರೈಮ್ ಶೆಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಶೆಲ್ ನಾಟ್ ಬಿ ಲೆಸ್ ದ್ಯಾನ್ 1 year, ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಟು 7 years ವಿತ್ ಎ ಫೈನ್ ಆಫ್ 50,000. ಆಮೇಲೆ ಇನ್ನೊಂದು 2 ಸಾರಿ ಅಥವಾ 3 ಸಾರಿ ಸಬ್ಸಿಕ್ವೆಂಟ್ ಆಗಿ ಮಾಡಿದರೆ, ಆ ರಿಪಿಟೇಟಿವ್ ಅಫೆನ್ಸಸ್ ಇದ್ರೆ ಆ ಪನಿಷ್ಮೆಂಟನ್ನು ನಾವು 2 ವರ್ಷ ಮತ್ತು 1 ಲಕ್ಷ ರೂಪಾಯಿ ಫೈನ್, ಏನು 50,000 ಇರೋದು. ಇಲ್ಲಿ ಒಂದು ಕರೆಕ್ಷನ್ ಏನಂದರೆ ವಿಚ್ ಮೇ ಎಕ್ಸ್ಟೆಂಡ್ ಟು 10 years ಅಂತ ಇದೆ, ಅದನ್ನು ತೆಗೆದುಬಿಡ್ತೇನೆ ನಾನು. 7 ವರ್ಷ ಸಾಕು ಅಂತ ಹೇಳಿದ್ದಾರೆ. ಅದು ಯಾಕೆಂದರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ನಾವು ನೋಡಬೇಕಾಗ್ತದೆ. ಅದಕ್ಕೆ ಆ ಎಕ್ಸ್ಟೆಂಡೆಡ್ ಟು 10 years ಅದನ್ನು ಚೇಂಜ್ ಮಾಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಅದನ್ನು ಅಮೆಂಡ್ಮೆಂಟನ್ನು ನಾನು ತಮ್ಮ
ಸದನ ಅಪ್ರೂವಲ್ ಆದಮೇಲೆ ನಾನು ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಮನವಿಯನ್ನು ಮಾಡ್ತೇನೆ. ಇಲ್ಲ ಸಬ್ಸಿಕ್ವೆಂಟ್ ಆದರೆ 2 ಇಯರ್ಸು, ಈಗ ಎಕ್ಸ್ಟೆಂಡೆಡ್ ಟು 7 ಇಯರ್ಸ್. ಆಮೇಲೆ ಇಟ್ ಈಸ್ ಆಲ್ಸೋ ದಿ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಶೆಲ್ ಬಿ ಕಾಗ್ನಿಸಬಲ್, ನಾನ್ ಬೇಲಬಲ್, ಟ್ರಯಬಲ್ ಬೈ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್. ಸೊ ಅದನ್ನು ಕೂಡ ಈಗ ಸೇರಿಸ್ಕೊಂಡಿದ್ದೇವೆ. ಆಮೇಲೆ ಇತ್ತೀಚೆಗೆ ಯಾವ್ಯಾವ ರೀತಿಯಲ್ಲಿ ಆಸ್ ಬೀಯಿಂಗ್ ಫಾರ್ ದಿ ಪಬ್ಲಿಕ್ ಗುಡ್ ಆನ್ ದಿ ಗ್ರೌಂಡ್ ಆಫ್ books, pamphlets, paper, writing, drawings, painting, representations or figure is in the interest of science, literature, art or learning other subjects of general concern. ಇದು ಈ ಏರಿಯಾಸಲ್ಲಿ ಇರ್ತಕ್ಕಂಥವು ಅಂತೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ಆಮೇಲೆ ಆರ್ಗನೈಸೇಷನ್ಸ್, ಒಂದು ವೇಳೆ ಆರ್ಗನೈಸೇಷನ್ಸ್ ಮಾಡಿದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮಾಡಿದರೆ, ಇಫ್ ದಿ ಪರ್ಸನ್ ಕಮಿಟಿಂಗ್ ಅನ್ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಈಸ್ an organization or an institution, every person who at the time of offense committed was in charge of and was responsible to such organization or institution for the conduct of the business of the same, as well as such organization or institution shall be deemed to be guilty of the offense, shall be liable to proceed against punishable accordingly. ಒಂದು ವೇಳೆ ಆರ್ಗನೈಸೇಷನ್ನಲ್ಲಿ ಇರ್ತಕ್ಕಂಥವ್ರು, ಮುಖ್ಯಸ್ಥರು, ಇದು ಇನ್ಸಿಡೆಂಟ್ ಆಗುವಾಗ ಜೊತೆಯಲ್ಲಿದ್ದಂಥವ್ರು ಅಂಥೇಳಿ ಅದರ ಅರ್ಥ. ನಾವು ಆ ರೀತಿ ತಂದಿಲ್ಲ, ನಾವು ಪೊಲಿಟಿಕಲ್ ಪಾರ್ಟೀಸ್ ಅಂತ ತಂದಿಲ್ಲ. ಆರ್ಗನೈಸೇಷನ್ ಅಂದರೆ ಅದು ಕವರ್ ಆಗುತ್ತೆ ಅಂತ. ಕರೆಕ್ಟ್ ಆಯ್ತಾ? ಇಲ್ಲ, ಅದನ್ನ ಪೊಲಿಟಿಕಲ್ ಪಾರ್ಟಿ ಅಂತ ಇಲ್ಲ, ಆರ್ಗನೈಸೇಷನ್ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅಂತ ಹೇಳ್ಬಿಟ್ರು ಆಯ್ತು. ನೋಡಿ, ಈ ಮೊಸರ ಕಲ್ಲು ಹುಡಿಯೋಕೆ ಹೋದ್ರೆ ನಾನೇನು ಮಾಡಬೇಕು? ನೇರವಾಗಿ ಕಲ್ಲ ಇದ್ರೆ ಪರವಾಗಿಲ್ಲ. ಆದ್ದರಿಂದ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ವೆದರ್ ರಿಜಿಸ್ಟರ್ಡ್ ಆರ್ ನಾಟ್. ಕೆಲವು ಟೈಮ್ನಲ್ಲಿ ಅನ್ರಿಜಿಸ್ಟರ್ಡ್ ಇರುತ್ತೆ, ಅದಕ್ಕೆ ರಿಜಿಸ್ಟರ್ಡ್ ಆಗಲಿ ಅನ್ರಿಜಿಸ್ಟರ್ಡ್ ಆಗಲಿ ಅದು ಗೊತ್ತಾಯ್ತು ತಮಗೆ. ಇಲ್ಲ, ಅದಕ್ಕೆ ಪವರ್ ಟು ಬ್ಲಾಕ್ ಆರ್ ರಿಮೂವ್ ದಿ ಹೇಟ್ ಕ್ರೈಮ್ ಮೆಟೀರಿಯಲ್ಸ್ designated officer as notified by the state government shall have the power to direct any service provider, intermediaries, person or entity to block or remove the hate crime materials from its domain, including electronic media. Electronic media ಎಲ್ಲ ತಾವು ನೋಡಿದ್ದೀರಿ, ಇತ್ತೀಚೆಗೆ ಅದು ಹೆಚ್ಚೆಚ್ಚೆ ಮಾಡ್ತಾರೆ. ಸ್ವಲ್ಪ ಇದ್ದರೆ ಅದನ್ನು ಇನ್ನೂ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇನ್ಕ್ಲೂಡಿಂಗ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಅದನ್ನು ತಗೊಂಡು ಬಂದಿದ್ದೇವೆ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಅದು ಕವರ್ ಆಗಿಬಿಡುತ್ತೆ. ಯೂಟ್ಯೂಬರ್ಸು ಕವರ್ ಆಗ್ತಾರೆ, ಎಲ್ಲರೂ ಕವರ್ ಆಗ್ತಾರೆ. ಎಲ್ಲ ಪರ್ಟಿಕ್ಯುಲರ್ ಅಂತ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಅಂತ ಮಾಡಿದರೆ ಒಂದು ಚಾನಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಚಾನಲ್ನವ್ರು ಮಾಡ್ತಾರೆ, ಅದೇ ಚಾನಲ್ ಬೇರೆ ಹೆಸರು ಇಟ್ಕೊಂಡು ಮಾಡ್ತಾರೆ. ಯೂಟ್ಯೂಬ್ ಚಾನಲ್ಸ್, ಸಾರಿ ಯೂಟ್ಯೂಬ್ ಚಾನಲ್, ಅದೇ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದ್ಬಿಡುತ್ತೆ. ಆದ್ದರಿಂದ ಇದು ಬಹಳ ದೊಡ್ಡ ಬದಲಾವಣೆ ತರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಆದರೆ ಜನ ಅರ್ಥ ಮಾಡಿಕೊಂಡು ಅದನ್ನು ಈ ಒಂದು ಕಾನೂನು ಇದೆ ಈ ರೀತಿ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಾದರೆ ಅದರಿಂದ ತೊಂದರೆ ಸಮಾಜದಲ್ಲಿ ಆಗೋದಿಲ್ಲ ಅಂತೇಳಿ ಅಂದ್ಕೊಳ್ತೇನೆ. ಆಮೇಲೆ ಪವರ್ ಟು ಮೇಕ್ ರೂಲ್ಸನ್ನು ಕೆಲವು ರೂಲ್ಸ್ ಮಾಡ್ಕೊಳ್ತೀವಿ ಎನ್ನುವಾಗ ಆ ರೂಲ್ಸ್ಗಳನ್ನು ನಾವು ಆನಂತರ ಮತ್ತೆ ರೂಲ್ಸ್ ಮಾಡಿ ಸದನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು, ಅದನ್ನು ಮಾಡ್ಕೊಳ್ತೀವಿ. ಇದಿಷ್ಟೇ ಹೆಚ್ಚು ಏನಿಲ್ಲ ಮಾನ್ಯ ಅಧ್ಯಕ್ಷರೇ. ಇದನ್ನು ಮಾನ್ಯ ಏನೋ ಹೇಟ್ ಸ್ಪೀಚ್ ಕಾನೂನು ತರ್ತಾರೆ, ಏನೋ ಆಗ್ಬಿಡುತ್ತೆ. ನನಗೆ ಮಾಧ್ಯಮದವರು ಏನು ಹೇಟ್ ಸ್ಪೀಚ್ ತರ್ತೀರ, ಹೇಟ್ ಸ್ಪೀಚ್ ಏನು ನನಗೆ ಅರ್ಥ ನಾನು ಯಾಕಪ್ಪ ಏನು ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೀರಲ್ಲ ನೀವೆಲ್ಲ ಅಂತ ಹೇಳಿದೆ. ಭಾಳ ಎಕ್ಸೈಟ್ ಆಗಿಬಿಟ್ಟಿದ್ದರು. ನನಗೆ ಅಡ್ಡ ಹಾಕ್ಕೊಂಡು ಅಲ್ಲೆಲ್ಲ ಎಲ್ಲ ಮೂತಿಗೆ ಬಂದು ಹಿಡಿತಾ ಇದ್ರು. ನಾನು ಇದೇನಪ್ಪ ಇದು ಫಸ್ಟ್ ಅವರೇ ಮಾಡ್ತಾರಂತ ನಿಮ್ಮ ಅಭಿಪ್ರಾಯ? ಆಲ್ರೆಡಿ ದ್ವೇಷ ಸಾಧಿಸುವಂತ ಪುಸ್ತಕಗಳನ್ನ ಕೋಟ್ ಮಾಡಿದ್ರೆ
ಆಲ್ರೆಡಿ ಮುದ್ರಣ ಆಗಿರುವಂತ ಒಂದು ನಿಮಿಷ, ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರ್ತದ ನಿಮ್ಗೆ? ನಾವು ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ, ಅದರಲ್ಲಿ ಅದನ್ನ ಕೋಟ್ ಮಾಡ್ತೀವಿ, ಅವಾಗ ನಾನು ನೀವು ಕೇಳಿಸ್ಕೊಂಡ್ರೆ ಏನೋ ಗೊತ್ತಾಗ್ಲಿಲ್ಲ. ದಿ said provision shall not extend to any book, pamphlet, paper, writing, drawing, painting, representation, or figure in electronic form, or otherwise publication of which is proved to be justified as being for the public good on the ground of such book. ಅಂದ್ರೆ ಏನು ಅರ್ಥ ಅಂದ್ರೆ, ಆ ಹಳೆ ಪುಸ್ತಕದಲ್ಲೂ ಕೂಡ ಅದಿದ್ರೆ ಅದು ಕೂಡ ಕವರ್ ಆಗುತ್ತೆ. ಹಿಂದೆ ಏನು ಪ್ರಿಂಟ್ ಆಗಿದೆ, ತಾವು ಹೇಳಿದ್ರೆ ಪ್ರಿಂಟ್ ಆಗೋಗ್ಬಿಟ್ಟಿದೆಯಲ್ಲ, ಈಗ ಏನು ಮಾಡೋದು? ಈವನ್ ದಟ್ ಬುಕ್ ವಿಲ್ ಬಿ ಟೇಕನ್ ಕೇರ್ ಇದರಲ್ಲಿ. ಯಾಕೆಂದ್ರೆ ಅದನ್ನ ಹಂಗೆ ಬಿಟ್ರೆ ಅದು ಹಳೆ ಪಬ್ಲಿಕೇಶನ್ ಅದು ಅಂತ ಹೇಳ್ತಾರೆ. ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ ಬಿ ಅಟ್ರಾಕ್ಟೆಡ್ ಇನ್ ದಿಸ್. ಇಲ್ಲದೇ ಇದ್ರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಅವರು ಹೊಸ ಪ್ರಿಂಟ್ ಮಾಡ್ತಾರೆ. ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಏನು ಡೇಟ್ ಹಾಕಕ್ಕೆ ಬರೋದಿಲ್ವಾ? ಹಿಂದ್ಗಡೆ ಡೇಟ್ ಹಾಕಕ್ಕೆ ಬರಲ್ವಾ? ಅದಕ್ಕೆ ಅದು ಕವರ್ ಆಗ್ತದೆ. ದಟ್ ಈಸ್ ವೈ ದಿಸ್ ಪ್ರಾವಿಷನ್. ನೀವು ಇದರ ಮುಂದಾಲೋಚನೆ ಇಲ್ಲದಲೇ ಮಾಡ್ತಾ ಇದ್ದೀರಿ. ಇದು ಬಹಳ ದೊಡ್ಡ ಅಪಾಯವನ್ನ ಸೂಚಿಸ್ತಾ ಇದೆ. ನಾನು ಯಾವ ಗ್ರಂಥ ಏನು ಅನ್ನೋದನ್ನ ಆಮೇಲೆ ಕೋಟ್ ಮಾಡ್ತೇನೆ, ಪ್ರತಿಪಕ್ಷ ಮತ್ತು ಆದ್ರೆ ಇದು ಬಹಳ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ. ಅಲ್ಲ, ಯಾವ್ದಾರು ಇರ್ಲಿ, ತಾವು ಅನೇಕ ಸಂದರ್ಭದಲ್ಲಿ ಫೆಡರಲ್ ಸಿಸ್ಟಮ್ ಬಗ್ಗೆ ಒಂದು ನಿಮಿಷ ಪ್ರೆಸೆಂಟ್ ಆಗ್ಲಿ ಮುಗಿಸ್ಬಿಡ್ತೀನಿ, ಆಗೋಯ್ತು, ಒಬ್ಬೊಬ್ರು ಮುಗಿಸೇ ಬಿಡ್ತೀನಿ. ಯಾರು ಮುಗಿಸ್ತೀರಾ? ಅಲ್ಲ, ವಿರೋಧ ಪಕ್ಷ ಮುಗಿಸಕ್ ತಂದಿರೋದು ಇದು. ವಿರೋಧ ಪಕ್ಷ ಆಯ್ತಾಯ್ತು. ಮಾನ್ಯ ಸಭಾಪತಿಗಳೇ, ಅದಕ್ಕೆ ಈ ಶಬ್ದನು ಎಲ್ಲೋ ದ್ವೇಷಕ್ಕೆ ಪ್ರಚೋದನೆ ಕೊಡ್ತದೆ. ಮುಗಿಸೇ ಬಿಡ್ತೀರಿ ನಮ್ಮನ್ನಂತ. ಬಿಲ್ ಆಕ್ಟ್ ಪಾಸ್ ಇಲ್ಲಪ್ಪ, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರು ಹಿಂದೆ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಅದನ್ನ ಈಗ ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಪಬ್ಲಿಕೇಶನ್ಸ್ ಮಾಡಕ್ಕೇನು, ರೀಪ್ರಿಂಟ್ ಮಾಡಕ್ಕೇನಾಗಿದೆ? ಅದು ಕೂಡ ಸಾಧ್ಯ ಇಲ್ಲ. ಅಂಥದ್ದನ್ನು ಬ್ಯಾನ್ ಮಾಡುವಂಥ ಪ್ರಕ್ರಿಯೆನೂ ಕೂಡ ಇದ್ರೊಳಗಡೆನೆ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ತಾವು ನನಗೆ ಅರ್ಥ ಆಯ್ತು, ತಾವು ಹೇಳಿದ್ದು ಸ್ವಲ್ಪ ಯೋಚನೆ ಮಾಡಿದೆ ನಾನು. ಅದಕ್ಕೆ ಗೃಹ ಇಲಾಖೆ ಕೊಟ್ಟಿದ್ದಾರೆ ತಮಗೆ. ರಿಯಾಕ್ಟ್ ಮಾಡಿದ್ದಿಲ್ಲ, ಗೃಹ ಇಲಾಖೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆಯ್ತು. ಇಲ್ಲ, ಕೆಲವು ಇದೆ, ಆದ್ರೆ NSS ನಲ್ಲಿ ಕವರ್ ಆಗಲ್ವಾ? ಇಲ್ಲ, ಅದೇನಾಗಿದೆ ಅಂದ್ರೆ, ಯಾವುದು BNSS ಅಲ್ಲಿ ಕವರ್ ಆಗೋದಿಲ್ಲ ಅದನ್ನ ನಾವು ಇಲ್ಲಿ ತರಬೇಕಾಗಿದೆ. ಅದಕ್ಕೆ IT ಆಕ್ಟ್ ಅಧ್ಯಕ್ಷರೇ, ತಾವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಗೃಹ ಸಚಿವರು